ಸತೀಶ್ ಸರ್, ಮಗನನ್ನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ. ಇವತ್ತು ಫಿಲ್ಮ್ ಚೇಂಬರ್ಗೆ ಬಂದಿದ್ವಿ. ಏನು ಉದ್ದೇಶ ಏನು ಎಲ್ಲ ನೀವೇ ಎಕ್ಸ್ಪ್ಲೈನ್ ಮಾಡೋದು? ಇಲ್ಲ, ನಾನು ಒಂದು ಡಾಕ್ಟರ್ ಲೀಲಾ ಮೋಹನ್ ಅವ್ರ ಬ್ಯಾನರಲ್ಲಿ ನನ್ನ ಮಗನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮೂವಿ ಮಾಡಿ ಲಾಂಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಟೈಟಲ್ ರಿಜಿಸ್ಟ್ರೇಷನ್ಗೆ ಬಂದಿದ್ದೆ. ಅದರ ಟೈಟಲ್ ಇವತ್ತೇ ರಿವೀಲ್ ಮಾಡ್ಬೋದಾಗಿತ್ತು, ಆದರೆ ಇವತ್ತು ಮಾಡ್ತಾ ಇಲ್ಲ. ಏನಕ್ಕಂದರೆ ಅದನ್ನೊಂದು ದೊಡ್ಡ ಮಟ್ಟದಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀನಿ. ಅವತ್ತು ಟೈಟಲ್ ರಿವೀಲ್ ಮಾಡೋಣ ಅಂತ. ಇನ್ನೊಂದು 10-15 ಡೇಸಲ್ಲಿ ನಿಮ್ಗಳಿಗೆ ಎಲ್ಲರಿಗೂ, ಮೀಡಿಯಾ ಅವ್ರಿಗೆ ಎಲ್ಲರಿಗೂ, ಸ್ನೇಹಿತರಿಗೆ ಎಲ್ಲರಿಗೂ ಕರೆದ್ಬಿಟ್ಟು ಒಂದು ಪಾರ್ಟಿ ಕೊಡಿಸ್ಬಿಟ್ಟು ಮಾಡೋಣ ಅಂತ ಇದ್ದೀನಿ. ಅದು ಮುಹೂರ್ತ ಬಂದು ಎಲ್ಲ ದೇವಸ್ಥಾನದಲ್ಲಿ ಇಟ್ಕೊಳ್ತಾರೆ. ಅವತ್ತು ಮುಹೂರ್ತನೂ ಒಂದು ಪಬ್ಬಲ್ಲಿ ಇಟ್ಕೊಂಡಿದ್ದೀನಿ, ರೆಸ್ಟೋರೆಂಟಲ್ಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ತುಂಬ ಹೈ ಬಜೆಟಲ್ಲಿ ಮೂವಿ ಮಾಡ್ತಾ ಇದ್ದೀನಿ. ಒಂದು ಸ್ಟೋರಿ ಬಂದು ರಿಯಲ್ ಲೈಫ್ ನಂದು ಒಂದು ಏನಿತ್ತು ಅದನ್ನೇ, ಅಂದರೆ ಒಂದು ಹುಡುಗನ್ನ ಎಷ್ಟು ಫ್ರೀ ಬಿಟ್ಟರು ಅವನು ಕೆಟ್ಟ ಬುದ್ಧಿ ಕಲಿಯಲ್ಲ, ಅವನು ಎಷ್ಟು ಸ್ಟ್ರಿಕ್ಟ್ ಮಾಡಿದ್ರೆ ಅವ್ನು ಕೆಟ್ಟ ಬುದ್ಧಿ ಕಲಿತಾನೆ ಅಂತ ಆ ಒಂದು ಸ್ಟೋರಿ ಮೇಲೆ ಒಂದು ಹೈ ಬಜೆಟಲ್ಲಿ ಮೂವಿ ಮಾಡ್ತಾ ಇದ್ದೀನಿ. ಡೈರೆಕ್ಷನ್ ಯಾರು ಸರ್? ಏನಾದರೂ ಎಲ್ಲ ಹುಡುಕ್ತಾ ಇದ್ದೀವಿ. ಎಲ್ಲ ನಿಖಿಲ್ ಸರ್ಗೆ ಬಿಟ್ಬಿಟ್ಟಿದ್ದೀನಿ. ನಮಗೆ ಡಿಸಿಷನ್ ಮೇಕರ್ ಫುಲ್ ಅವರೇನೆ. ಸರ್, ಇವತ್ತು ಪೂಜೆ ಮಾಡಿಸಿದ್ವಿ, ಎಸ್ಪೆಷಲಿ ಗಣೇಶ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಸ್ಕ್ರಿಪ್ಟಾ ಅಥವಾ ಟೈಟಲ್ ಪೂಜೆನಾ? ಇಲ್ಲ, ಟೈಟಲ್ ಪೂಜೆ. ಸ್ಕ್ರಿಪ್ಟ್ ಎಲ್ಲ ಇನ್ನೂ ಬರ್ಸಿಸ್ಬೇಕು. ಈಗ ನನ್ನ ಮನಸ್ಸಲ್ಲಿ ಏನೇನಿದೆ ಸ್ಟೋರಿ ಅದನ್ನು ನಾನು ಹೇಳ್ಬಿಟ್ಟು ನನಗೆ ಹೆಂಗೆ ಬೇಕು ಆ ಥರ ರೆಡಿ ಮಾಡಿ. ಯಾಕಂದರೆ ಇವಾಗೆಲ್ಲ ನೋಡಿ ಎಷ್ಟು ಕಷ್ಟವಿದ್ದು ಮಾಡ್ತಾರೆ, ಮೂವಿ ಫ್ಲಾಪ್ ಆಗ್ತಾ ಇದೆ. ಆದರೆ ನಂದು ಆ ಥರ ಆಗಬಾರ್ದು ಅಂತ ನನ್ನದೇ ಆದ ಓನ್ ತಲೆ ಇದೆ. ಅದು ನಾನು ಚಾಲೆಂಜ್ ಮಾಡಿದ್ದೀನಿ, ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ ಅಂತ. ಆ ಲೆವೆಲಿಗೆ ಮಾಡಬೇಕಂದ್ರೆ ಸ್ಟೋರಿನೂ ಹೆಂಗಿರಬೇಕು ಅಂದರೆ ಎಷ್ಟು ಹೈಫೈ ಆಗಿರಬೇಕು, ಎಷ್ಟು ಲಕ್ಸುರಿ ಆಗಿರಬೇಕು, ಆ ಥರ ತುಂಬ ಹೈ ಬಜೆಟಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಮೂವಿನ ಮಾಡ್ತೀನಿ. ಮಗನ ಸಿನಿಮಾದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಸರ್? ಅಂದರೆ ಡೈರೆಕ್ಷನ್ ಬೇರೆಯವ್ರು ಮಾಡ್ತಾರೆ, ಪ್ರೊಡ್ಯೂಸರ್ ಬೇರೆಯವ್ರು ಇರ್ತಾರೆ, ಬಟ್ ಕತೆ ನಿಮ್ಮದೇ ಅಂತ ಹೇಳಿದ್ರಿ. ಸೊ ಹಾಗಾಗಿ ಕತೆ ಬರೆಯೋದ್ರಲ್ಲಿ ನೀವು ಇಲ್ಲ, ಕತೆ ಬರೆಯೋದ್ರಲ್ಲಿ ಅಂದರೆ ಎಲ್ಲ ನಾನೇ ಹೇಳೋದು. ನಂದು ಏನು ನಡೆದಿದೆ, ನಂದು ಇವನೇನಿಗೆ ನನಗೆ ಬಿಹೇವ್ ಮಾಡಿದ್ದಾನೆ, ಆಮೇಲೆ ಯಾವ ಥರ ನನಗೆ ನಡ್ಕೊಂಡಿದ್ದಾನೆ ಅವ್ರಿಗೆ ಗೊತ್ತಿರಲ್ಲ ಸ್ಟೋರಿ ಅವ್ರಿಗೆ. ಆದರೆ ನನ್ನದೇ ಸ್ಟೋರಿ ನಾನು ಕುತ್ಕೊಂಡು ಹೇಳ್ಬಿಟ್ಟು ನಾನು ಬರೆಸ್ತಾ ಇರೋದು. ಅದಕ್ಕೆ ಏನಂತ ನೀವು ಟೈಟಲ್ ಕೊಡ್ತೀರಾ, ನನ್ನದೇ ಸ್ಟೋರಿ ಅಂತ ಹೇಳ್ತೀರಾ ಗೊತ್ತಿಲ್ಲ. ಅದೇ ಒಟ್ಟಿನಲ್ಲಿ ನನ್ನ ಸ್ಟೋರಿನೇ ಒಂದು ಹೈ ಇದರಲ್ಲಿ, ಅಂದರೆ ಒಂದು ಕಾಸಿದ್ರೂ ಒಂದು ಹುಡುಗ ಹಾಳಾಗಲ್ಲ, ಅವ್ನಿಗೆ ಅಷ್ಟು ಫ್ರೀ ಬಿಟ್ಟರೆ ಅವ್ನು ಒಳ್ಳೆ ಗುಣಗಳು ಕಲಿತಾನೆ, ಆ ಥರ ಒಂದು ಥೀಮಲ್ಲಿ. ಓಕೆ, ಇಂಟ್ರೊಡ್ಯೂಸ್ ಮಾಡಬೇಕು ಅಂದಾಗ ಹರ್ಷ ರಿಯಾಕ್ಷನ್ ಹೇಗಿತ್ತು, ಏನು ಹೇಳಿದ್ರು? ಅವನಿಗೆ ಇವತ್ತೇನೆ ಕಾಲೇಜ್ನ ಬಂಕ್ ಕೊಡ್ಬಿಟ್ಟು ಬಾ ಅಂದಾಗಲೂ ಅವನಿಗೆ ಗೊತ್ತಾಗಿಲ್ಲ. ಆಮೇಲೆ ಟೈಟಲ್ ತೋರಿಸ್ಬಿಟ್ಟು ನೋಡೋ ಈ ಥರ ಮೂವಿ ಮಾಡ್ತಾ ಇದ್ದೀನಿ, ಹೀರೋ ಮಾಡ್ತಾ ಇದ್ದೀನಿ ಅಂತ ಅವನಿಗೂ ಇವಾಗ 1 hour ಬ್ಯಾಕೇ ಗೊತ್ತಾಗಿಲ್ಲ. ಓಕೆ, ಹೀರೋಯಿನ್ ಯಾರು ಸರ್? ಅದು ಹೊಸಬ್ರು ಯಾರನ್ನಾರು ಹುಡುಕ್ತಾ ಇದ್ದೀವಿ. ಎಲ್ಲರೂ ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ. ಎಲ್ಲ ನಿಖಿಲ್ ರಾವ್ ಅವರೇ ನಮಗೆ ಡಿಸಿಷನ್ ಮೇಕರು. ಯಾಕಂದರೆ ಅವರು ಒಂಥರ ನಮಗೆ ಎಲ್ಲ ಥರನೂ ಅಂತಲೇ ಹೇಳ್ಬೋದು, ಒಂಥರ ನನ್ನ ಅಣ್ಣ ತಮ್ಮ ಥರನೇ ಹೇಳ್ಬೋದು. ನನಗೆ ಫುಲ್ ಅವ್ರ ಸಪೋರ್ಟ್ ಇರೋದ್ರಿಂದನೇ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದು. ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಇಷ್ಟು ಬೇಗ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಹರ್ಷ ಅವ್ರು ನೀವು ಹೇಳಿ. ಹಾಗೆ ಬರುತ್ತೆ. ಓಕೆ, ಸೊ ಆಬ್ವಿಯಸ್ಲಿ ನನಗೂ ಇವತ್ತು ಬೆಳಗ್ಗೆ ಗೊತ್ತಾಗಿದೆ. ಐ ವಾಸ್ ಸರ್ಪ್ರೈಸ್. ಐ ಡಿಂಟ್ ನೋ ಹಿ ವಾಸ್ ಪ್ಲಾನಿಂಗ್ ಆಲ್ ದಿಸ್. ಅದಕ್ಕೆ ಹೇಳ್ದಾಗ ತುಂಬ ಶಾಕ್ ಆಯ್ತು. ಇನ್ನು ಕಾಲೇಜ್ ನಡೀತತ್ತೆ, ಇದನ್ನ ಮಧ್ಯಾಹ್ನ ಇದೆಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಆಬ್ವಿಯಸ್ಲಿ ಐ ಆಮ್ ಎಕ್ಸೈಟೆಡ್. ಸೊ ನೋಡೋಣ ಹೆಂಗೆ ಹೋಗುತ್ತೆ. ಓಕೆ, ನಿಮ್ಮ ಎವ್ರಿ ಸ್ಟೆಪ್ಪಲ್ಲೂ ಡ್ಯಾಡಿ ನಿಮ್ಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅಂದರೆ ನಿಮ್ಮ ಎಜುಕೇಷನ್ ಏನೇ ಬ್ಯಾಕ್ಲಾಗ್ಸ್ ಇರಲಿ ಅಥವಾ ಏನೇ ಆಗಲಿ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅದನ್ನು ಸಕ್ಸಸ್ ಥರ ಸೆಲೆಬ್ರೇಟ್ ಮಾಡ್ತಾರೆ. ನಿಮ್ಮ ಡೌನ್ಫಾಲ್ ಕೂಡ ಅವರಿಗೆ ಅದೊಂದು ಮೈಲ್ ಸ್ಟೋನ್ ಥರ ಅಂತ ಅನ್ಕೋತಾರೆ. ಯೂಶ್ವಲಿ ಆ ಥರ ಪೇರೆಂಟ್ಸ್ ಯಾರು ಸಪೋರ್ಟ್ ಮಾಡಲ್ಲ. ಒಂದು ಸಬ್ಜೆಕ್ಟ್ ಡ್ಯೂ ಇದ್ದರೆ ಹೊಡೆದೇ ಬಿಸಾಕ್ತಾರೆ. ಸೊ ಆ ಥರದ್ದೆಲ್ಲ ನೋಡಿರ್ತೀವಿ ನಾವು, ಹೊಡಿತಾರೆ ತಂದೆ ತಾಯಿ. ಸೊ ಅಪ್ಪ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಐ ಮೀನ್ ಆಬ್ವಿಯಸ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನೀವೇ ನೋಡಿರ್ತಾರೆ ಅಷ್ಟು. ಐ ಹ್ಯಾಡ್ ಲೈಕ್ 4 ಬ್ಯಾಕ್ಲಾಗ್ಸ್ ಅಂತೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಐ ಆಮ್ ಆಬ್ವಿಯಸ್ಲಿ ವೆರಿ ಪ್ರೌಡ್ ಆಫ್ ದೆಮ್. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ವಿಲ್ ಸ್ಟಾರ್ಟ್ ವಿತ್ ದ ಮೂವಿ. ಓಕೆ, ಇಂಡಸ್ಟ್ರಿ ಲಾಂಚ್ ಆಗ್ತಿರೋದು ಕನ್ನಡ ಇಂಡಸ್ಟ್ರಿ. ನಿಮಗೆ ಯಾರು ಒಂದು ಗಾಡ್ ಫಾದರ್ ಅಂತ, ಅಪ್ಪನೇ ಗಾಡ್ ಫಾದರ್ ಅಂತ ಹೇಳ್ತೀರಿ, ಬಟ್ ಒಂದು ಇಂಡಸ್ಟ್ರಿ ಸ್ಟಾರ್ ಯಾರು ನಿಮಗೆ? ಇವ್ರು ನೋಡಿದ್ರೆ ನಾನು ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀನಿ ಇಂಡಸ್ಟ್ರಿಗೆ ಬರೋಕ್ಕೆ ಅನ್ನೋ ಥರದ್ದು ಯಾರು? ಸೊ ಇನ್ಸ್ಪಿರೇಷನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಆಬ್ವಿಯಸ್ಲಿ ಯಶ್. ಅವ್ರ ಹಿಂದೆ ಹಳೆ ಮೂವಿಯಿಂದಾನು ತುಂಬ ನೋಡಿದ್ದೀನಿ ಚಿಕ್ಕವನಿದ್ದಾಗಿಂದ. ಸೊ ಆಬ್ವಿಯಸ್ಲಿ ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ಹಿಮ್. ಸೊ ಐ ವಾಂಟ್ ಟು ಗೋ ಆನ್ ಹಿಸ್ ಫುಟ್ಸ್ಟೆಪ್ಸ್. ಇವತ್ತು ನೀವು ನಿಮ್ಮ ಲಾಂಚ್ ಬಗ್ಗೆ ಮಾತಾಡ್ತಿರೋದಕ್ಕೆ 3 ಜನ ದಿಗ್ಗಜರ ಫೋಟೋ ಇದೆ ಹಿಂದೆ. ಸೊ ಅವ್ರದ್ದು ನಿಮಗೆ ಬ್ಲೆಸ್ಸಿಂಗ್ ಸಿಕ್ಕೇ ಇರುತ್ತೆ. 100% ಐ ಹೋಪ್ ಸೊ. ಓಕೆ, ನಮ್ಮ ಸರ್ ಕ್ವಶನ್ ಇದೆ, ಹೀರೋಯಿನ್ ಯಾರು ನಿಮ್ಮ ತಲೆಯಲ್ಲಿ ಯಾರಿದ್ದಾರೆ? ಐ ಮೀನ್ ಆಬ್ವಿಯಸ್ಲಿ ಇದೆಲ್ಲ ತುಂಬಾ ಅರ್ಲಿ ಸ್ಟೇಜಸ್. ಇವಾಗ ಇದು ಆಡಿಷನ್ ಎಲ್ಲ ಮಾಡಿ ಸೆಲೆಕ್ಟ್ ಮಾಡ್ಬೇಕಂತ ಇದ್ದೀವಿ. ಎಲ್ಲ ಫುಲ್ ಇನ್ಚಾರ್ಜ್ ಅವ್ರಿಗೆ ಕೊಟ್ಕೊಟ್ಟಿದ್ದೀನಿ. ಇದರ ಆಲ್ ಇನ್ ಒನ್ ಅಂತ ಹೇಳ್ಬೋದು ನಿಖಿಲ್ ಸರ್ಗೆ. ಎಲ್ಲ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಅದ್ರಲ್ಲಿ ತುಂಬ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. ನಾವು ಹೊಸದು, ಯಾಕಂದರೆ ನಾನು ಇಷ್ಟು ಬೇಗ ಒಂದು ಇನ್ನೂ ಡಿಗ್ರಿ ಮುಗಿದ ಮೇಲೆ ಮಾಡೋಣ ಅಂತಿದ್ದೆ, 2 ವರ್ಷ ಆದಮೇಲೆ ಮಾಡೋಣ ಅಂತಿದ್ದೆ. ಈಗ ಯಾವುದೋ ಒಂದು ಪ್ರೊಡ್ಯೂಸರ್ ಎಲ್ಲ ಸಿಕ್ಕಿರೋದ್ರಿಂದ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ.
ಯಾವಾಗೆಲ್ಲ ಶುರು ಮಾಡ್ತೀರಾ ಸರ್? ಅನೌನ್ಸ್ಮೆಂಟ್ ಯಾವಾಗ ಮತ್ತೆ ಶೂಟಿಂಗ್ ಯಾವಾಗ ಪ್ಲಾನ್ ಇದೆ? ನೀವು ಆನ್ ಫ್ಲೋರ್ ಹೋಗೋದು? ಅಲ್ಲ ಆದರೂ ಅವ್ನಿಗೆ ಟ್ರೈನಿಂಗ್ ಇವಾಗ ಆಗ್ತಾ ಇದ್ದೀನಿ, ಯಾಕಂದ್ರೆ ಇಷ್ಟು ದಿನ ಓದ್ತಾ ಇದ್ದ ಟ್ರೈನಿಂಗ್ ಆಗಿಲ್ಲ. ಇವಾಗ ಟ್ರೈನಿಂಗ್ ಆಗ್ಬಿಟ್ಟು ಅದು ಎಷ್ಟು ಒಂದು 3 months 4 months ಟ್ರೈನಿಂಗ್ ಇರುತ್ತೆ. ಅದು ಮುಗಿಯೋ ಟೈಮ್ಗೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಸ್ಟೋರಿ ಎಲ್ಲ ಒಂದು ಪ್ಲ್ಯಾನ್ಡ್ ಆಗಿ ಮಾಡ್ತೀನಿ. ಆ ಥರ ಮಾಡಿ ಹಾಳು ಮಾಡ್ಕೊಳ್ಳಲ್ಲ, ಒಂದು ಪ್ಲ್ಯಾನ್ಡ್ ಆಗಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.